ಬಾವೇ ಸಿಎಂ ಡಿಕೆ ಸಂಪುಟದಲ್ಲಿ ಯಾರೆಲ್ಲ ಸಚಿವರಿಗೆ ಸ್ಥಾನ ಸಿಗುತ್ತೆ? ಟಿವಿ9 ನಲ್ಲಿ ಡಿಕೆ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವು ಗಮನಿಸಬಹುದು. ವಿಮಾನದಲ್ಲೇ ರೆಡಿ ಆಗಿದೆ ಸಂಪುಟ ಸೇರೋರ ಲಿಸ್ಟ್. ಟಿವಿ9ಗೆ ಡಿಕೆ ಪಟ್ಟಿ ಪರಿಶೀಲನೆಯ ಫೋಟೋ ಲಭ್ಯ ಆಗಿದೆ. ಫ್ಲೈಟ್ ಅಲ್ಲೇ ಕೂತ್ಕೊಂಡು ಸಚಿವರು ಪಟ್ಟಿ ಮಾಡಿದ್ದಾರೆ. ಸಚಿವರ ಪಟ್ಟಿಯನ್ನ ಡಿಕೆ ಮಾಡಿದ್ದಾರೆ. ತಮ್ಮ ಕ್ಯಾಬಿನೆಟ್ನಲ್ಲಿ ತಮ್ಮವರು ಯಾರ್ಯಾರಿರಬೇಕು, ಸಚಿವರ ಪಟ್ಟಿ ಜೊತೆಗೇನೆ ದೆಹಲಿಗೆ ತೆರಳಿದ್ದಾರೆ ಡಿಕೆಶಿ. ವಿಮಾನದಲ್ಲಿ ಕೂತ್ಕೊಂಡು ಪಟ್ಟಿ ಮಾಡ್ತಾ ಇರುವಂತ ಫೋಟೋ ನೀವು ಗಮನಿಸಬಹುದು. ಎಕ್ಸ್ಕ್ಲೂಸಿವ್ ಆದಂತಹ ಫೋಟೋ. ಡಿಕೆ ಶಿವಕುಮಾರ್ ಅವರು ಪಟ್ಟಿಯನ್ನ ಮಾಡ್ತಾ ಇದ್ದಾರೆ. ಪ್ರಸನ್ನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಇದು ಆತುರಾತುರವಾಗಿ ಫ್ಲೈಟ್ ನಲ್ಲೇ ಕೂತು ಲಿಸ್ಟ್ ಮಾಡಿರೋ ರೀತಿಯಾಗಿದೆ ಅಂತ ಹೇಳಿದ್ರೆ ಹೈಕಮಾಂಡ್ ಎದುರು ಹೋಗ್ಬೇಕಾದ್ರೆ ಫುಲ್ ಪ್ರಿಪೇರ್ಡ್ ಆಗಿರ್ಬೇಕು ಅಂತ. ಹೌದು ಚೈತ್ರ, ಇದೀಗ ಮುಂದಿನ ಮುಖ್ಯಮಂತ್ರಿ ಆಗುವಂತಹ ಕನಸು ಈಡೇರಿಸುವಂತಹ ದಾರಿಯಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ಪ್ರತಿ ಕ್ಷಣವೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮುಂದಿನ ಸಚಿವ ಸಂಪುಟ ರಚನೆಯ ಬಗ್ಗೆಯೂ ಕೂಡ ಅವರಿಗೆ ಒಂದು ಅಭಿಪ್ರಾಯ ಇಲ್ಲದೆ ಹೋದ್ರೆ ಎಲ್ಲವನ್ನೂ ಹೈಕಮಾಂಡ್ ನಿರ್ಧಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಒಂದು ತಂಡವನ್ನ ಗಟ್ಟಿಯಾಗಿ ಕಟ್ಟಿಕೊಂಡು ಮುಂದಿನ ಇಲೆಕ್ಷನ್ ಅನ್ನು ಕೂಡ ಡಿಕೆ ಶಿವಕುಮಾರ್ ಫೇಸ್ ಮಾಡಬೇಕಾಗುತ್ತೆ. ಡಿಕೆ ಶಿವಕುಮಾರ್ ಅವರ ಸಿದ್ಧತೆ ಇವತ್ತು ನಿನ್ನೆದಲ್ಲ. ಅವರು 2023ರ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ 140 ಸೀಟ್ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ರೀತಿಯ ಕಾನ್ಫಿಡೆನ್ಸ್ ವ್ಯಕ್ತಪಡಿಸಿದವರು. ಈಗಲೂ ಕೂಡ ಅದೇ ರೀತಿಯ ಸಿದ್ಧತೆಗಳನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟ. ನಿನ್ನೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ತೆರಳುವಂತಹ ಸಂದರ್ಭದಲ್ಲಿಯೇ ವಿಮಾನದಲ್ಲಿಯೇ ಕೂತು ತಮ್ಮ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಫೋಟೋ ಏನಿದೆ, ಇದು ಬಹಳ ಸಂದೇಶವನ್ನ ಕೊಡ್ತಾ ಇದೆ. ಅಂದ್ರೆ ಡಿಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅನ್ನೋದರ ಒಂದು ಸೂಚನೆ ಆಗುತ್ತೆ ಇದು. ಡಿಕೆ ಶಿವಕುಮಾರ್ ಅವರು ತಮ್ಮ ಒಂದು ಯುವ ಪಡೆಯನ್ನ ಅಥವಾ ಹೊಸ ಮುಖಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಕೊಟ್ಟು ಹಳಬರನ್ನ ಇಟ್ಕೊಂಡು ಹಳೆ ಬೇರು ಹೊಸ ಚಿಗುರು ಅನ್ನುವಂತ ಕಾನ್ಸೆಪ್ಟ್ ಅಲ್ಲಿ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅವರ ಮುಂದಿನ ಹಾದಿ ಅಷ್ಟು ಸುಲಭದ್ದಾಗಿರೋದಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಈಗಾಗಲೇ ಸಿದ್ಧಪಡಿಸಿರುವಂತಹ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಿ ಹೈಕಮಾಂಡ್ ನ ಗಮನಕ್ಕೆ ತಂದಿದ್ದಾರೆ ಎನ್ನುವಂಥದ್ದು ನಿಶ್ಚಿತ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡುವಂತಹ ಸಂದರ್ಭದಲ್ಲೇ ಒಂದಿಷ್ಟು ಸಚಿವರು ಕೂಡ ಪದಗ್ರಹಣ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಕೇವಲ ಡಿಕೆ ಶಿವಕುಮಾರ್ ಏಕಾಂಗಿಯಾಗಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದರೆ ಅದು ಆಡಳಿತವನ್ನು ನಡೆಸೋದಕ್ಕೆ ಒಂದಷ್ಟು ಕಷ್ಟ ಸಾಧ್ಯವಾಗುತ್ತೆ. ಹೇಳಿ ಕೇಳಿ ಇದು ಸಾರ್ವತ್ರಿಕ ವರ್ಗಾವಣೆಯ ಸಂದರ್ಭ, ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ನ ಚುನಾವಣೆ ಇದೆ, ಜೊತೆಗೆ ರಾಜ್ಯದಲ್ಲಿ ಬರಗಾಲದಂತ ಪರಿಸ್ಥಿತಿ ಬರಬಹುದು ಅನ್ನುವಂತಹ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ಏಕಾಂಗಿಯಾಗಿ ನಿಭಾಯಿಸೋದಕ್ಕೆ ತಕ್ಷಣಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಒಂದು ಸಾಲಿಡ್ ಆದಂತಹ ಸಂಪುಟವನ್ನ ಡಿಕೆ ಶಿವಕುಮಾರ್ ಅವರು ರಚನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಪ್ರಿಪರೇಷನ್ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅನ್ನುವಂತ ಒಂದು ದ್ಯೋತಕ ಈ ಫೋಟೋ. ಡಿಕೆ ಶಿವಕುಮಾರ್ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿದ್ದಾರೆ. ತನ್ನ ಸಂಪುಟದಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡ್ತಾ ಇರುವಂತದ್ರ ಒಂದು ಸಂಪೂರ್ಣವಾದಂತಹ ಮೆಸೇಜ್ ಇದರಲ್ಲಿ ಕೊಡ್ತಾ ಇದೆ. ಹೈಕಮಾಂಡ್ ಎಷ್ಟರ ಮಟ್ಟಿಗೆ ತಾನೂ ಕೂಡ ಪ್ರಿಪೇರ್ ಆಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಯಾಕೆಂದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತ ಎಲ್ಲರನ್ನೂ ಕೂಡ ಕೈ ಬಿಡೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಅನುಭವಸ್ಥರು ಡಿಕೆ ಶಿವಕುಮಾರ್ ಅವರ ತಂಡದಲ್ಲಿ ಇರಬೇಕಾಗುತ್ತೆ. ಅನುಭವ ಇಲ್ಲದೇ ಇರೋರನ್ನ ಕಟ್ಕೊಂಡು ನೀವು ಆಡಳಿತವನ್ನ ನಡೆಸ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಹೈಕಮಾಂಡ್ ಪಟ್ಟಿಯೂ ಕೂಡ ಇರುತ್ತೆ. ಡಿಕೆ ಶಿವಕುಮಾರ್ ಅವರ ಆಲೋಚನೆಗಳ ಪ್ರಕಾರವೂ ಕೂಡ ಒಂದು ಪಟ್ಟಿಯನ್ನು ಹೈಕಮಾಂಡ್ ಮುಂದೆ ಇಟ್ಟಿರ್ತಾರೆ. ಇದೆಲ್ಲದರ ಸಮಗ್ರವಾದಂತಹ ರಿಸಲ್ಟ್ ನಾಡಿದ್ದು ಗೊತ್ತಾಗ್ಲಿಕ್ಕಿದೆ ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ.